ಭಾರತಿನ ರಾಜೇಶಪ್ಪಂಗೆ ಮದುವೆ ಮಾಡಿಕೊಡ್ತೀನಿ ಅಂತ ಅವನ ಹತ್ರ ವಧು ದಕ್ಷಿಣೆ ತಗೊಂಡ್ಬಿಟ್ಟಿದ್ದೆ. ಆದ್ರೆ ನನ್ನ ಮಗಳ ಮದುವೆ ನಯಾ ಪೈಸೆ ಖರ್ಚಿಲ್ದೆ ನಿಮ್ ಜೊತೆ ಆಗೋಗ್ಬಿಡ್ತಲ್ಲ. ಅದಕ್ಕೆ ಈಗ ನೀವೇನು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಸ್ವಲ್ಪ ಸಹಾಯ ಮಾಡಿಬಿಟ್ರೆ ನನ್ನ ಸಮಸ್ಯೆ ಅಲ್ಲ, ಒಂದೇ ಏಟಿಗೆ ಬಗೆಹರಿದೋಗ್ಬಿಡುತ್ತೆ. ಏಕ್ ಮಾರ್ ದೋಸ್ತು ಕೂಡ. ರೇ ಹೋಗ್ರಿ ಇಲ್ಲಿಂದ. ನಾವು ಮಾವ ಅಂತ ಸಲಿಗೆ ಕೊಟ್ರೆ ವಧು ದಕ್ಷಿಣೆ ಅಂತ ಎಲ್ಲ ಮಾತಾಡ್ತೀರಾ? ನೀವೇನ್ ನಿಮ್ ಮಗಳು ಭಾರತಿನ ದುಡ್ಗೋಸ್ಕರ ನನಗ್ ಮಾರಿದೀರಾ? ಮೊದಲನೇ ಸಲ ನನ್ನ ಹೆಸರು ಹಿಡಿದು ಗಟ್ಟಿಯಾಗಿ ಕೂಗ್ತಾ ಇದ್ದಾರೆ. ಯಾರು ನಿನಗೆ ಹೇಳಿದ್ದು ಈ ಫೋಟೋ ಇಲ್ಲಿ ಹಾಕು ಅಂತ? ಫೋಟೋ ಹಾಕೋ ಅಗತ್ಯ ಇಲ್ಲ ಅಂತ ಹೇಳಿರ್ಲಿಲ್ಲ ನಾನು. ಅಷ್ಟು ಹೇಳಿದ್ಮೇಲೂ ನಿಮ್ ಹಾಟನೇ ನಿಮ್ಗ? ಎಷ್ಟು ಕೊಬ್ಬು ನಿನ್ಗೆ? ನನ್ನೇನ್ ದಸರಾ ಗೊಂಬೆ ಅನ್ಕೊಂಡಿದ್ದೀರಾ ಶೋ ಮಾಡಕ್ಕಿಲ್ಲ? ತೆಗೆ ಫೋಟೋನ, ತೆಗೆ. ನೀನ್ ತೆಗೆದೇ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ತಗೋ ನಿನ್ ರೂಮಲ್ಲಿ ಹಾಕ ಹೋಗೋ. ಏನೋ ಟೆನ್ಷನ್ ಇರೋ ಆಗಿದೆ. ಏನಿಲ್ಲ, ಸುಮ್ಮನೆ ಹೀಗೆ ಹಾಡ್ ಗುಣಗ್ತಿದ್ದೆ ಅಷ್ಟೇ. ನೋಡು ಸಂಜನಾ, ತಮಾಷೆ ಮಾಡಬೇಡ. ನಿಮ್ಮನ್ನು ನೋಡ್ತಾ ಇದ್ರೆ ಏನೋ ಟೆನ್ಷನ್ ಇದೆಯಾ ಅನ್ಸುತ್ತೆ. ಏನಾಯ್ತು ಹೇಳು. ನಿನ್ನೆ ನಿಮ್ಮಮ್ಮ ನಿಮ್ಮಪ್ಪನ ಗದರ್ತಾ ಇದ್ರು, ಅದಕ್ಕೇನಾದ್ರೂ ಬೇಜಾರಾಯ್ತಾ? ಇದೆಲ್ಲ ನಮ್ಮ ಫ್ಯಾಮಿಲಿಗೆ ಮಾಮೂಲಿ ಆಗೋಗ್ಬಿಟ್ಟಿದೆ. ಮನೆ ಇಲ್ಲ, ಕೆಲಸನೂ ಇಲ್ಲ. ಅದು ಅಲ್ಲದೆ
ಅಪ್ಪ ಮಾಡೋ ಕೆಲ್ಸಕ್ಕೆ ಅಮ್ಮ ದಿನಾ ನೊಂದ್ಕೋತಿರ್ತಾಳೆ. ದಿನ ಹೋಗ್ತಿದ್ದಾಗೆ ಅಮ್ಮ ನೊಂದು ನೊಂದು ಬಾಡೋಗ್ತಿದ್ದಾಳೆ. ಅವಳನ್ನ ಈ ಪರಿಸ್ಥಿತಿನಲ್ಲಿ ನಮ್ಮಿಂದ ನೋಡಕ್ ಆಗ್ತಾ ಇಲ್ಲ. ನಮಗೂ ಏನಾದ್ರೂ ಒಂದ್ ಕೆಲ್ಸ ಅಂತ ಇದ್ದಿದ್ರೆ ಅಮ್ಮನ್ನ ಚೆನ್ನಾಗಿ ನೋಡ್ಕೋಬೋದಿತ್ತು ಅಂತ ಅನ್ಸುತ್ತೆ. ಹಾಗಾದ್ರೆ ಕೆಲ್ಸಕ್ಕೆ ಹೋಗೋ ಐಡಿಯಾ ಇದೆಯಾ ನಿನ್ಗೆ? ನಿಜ, ನಾವಿವಾಗಿರೋ ಪರಿಸ್ಥಿತಿನಲ್ಲಿ ಕೆಲ್ಸ ಮಾಡೋದು ಸರಿನೇ ಅಲ್ವಾ ಶರತ್? ಇವಾಗಿನ ಪರಿಸ್ಥಿತಿ ಅಂತ ಅಲ್ಲ ಸಂಜನಾ. ನಾವು ಕೆಲಸ ಮಾಡ್ತಾ ಮಾಡ್ತಾ ಎಂಗೇಜ್ ಆಗಿದ್ರೆ ಈ ಮನಸ್ಸು ಹಾಳು ಯೋಚನೆ ಮಾಡೋದನ್ನ ಬಿಡುತ್ತೆ. ಅವಾಗ ನಾವು ನೆಮ್ಮದಿಯಾಗಿರ್ಬೋದು. ಹಾ ಸಂಜನಾ, ನನ್ನ ಫ್ರೆಂಡ್ ತಂದೆದೊಂದು ಹಾಸ್ಪಿಟಲ್ ಇದೆ. ಅಲ್ಲಿ ರಿಸೆಪ್ಷನಿಸ್ಟು ಮತ್ತೆ ಕೋಆರ್ಡಿನೇಟರ್ ಕೆಲಸ ಖಾಲಿ ಇದೆಯಂತೆ. ನಾನು ಬೇಕಾದ್ರೆ ಹೇಳ್ತೀನಿ, ಅಲ್ಲೋಗಿ ಸೇರ್ಕೋ. ಏನಂತೀಯ? ನಾನೇನೋ ರೆಡಿ, ಆದ್ರೆ ಅಮ್ಮನ್ನೂ ಒಂದ್ ಮಾತು ಕೇಳ್ಬೇಕಲ್ವಾ? ನೀನ್ ಹೇಳೋದು ಸರಿನಾ? ಅಮ್ಮನ್ನು ಒಂದು ಮಾತು ಕೇಳಿ ನೋಡು, ಆಮೇಲೆ ನೀನ್ ತೀರ್ಮಾನ ಹೇಳು, ಸರಿನಾ? ಕೆಳಗಡೆ ಟಿವಿ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಅಣ್ಣನ ಮದುವೆ ಫೋಟೋ ಇದೆ. ನಾನು ಏನ್ ವರ್ಣನೆ ಮಾಡಿದ್ದೀನೋ ಅದನ್ನೆಲ್ಲ ನಿಮ್ ಫೋಟೋದಲ್ಲಿ ನೋಡಿ ಕನ್ಫರ್ಮ್ ಮಾಡ್ಕೋಬಹುದು. ಫೋಟೋ ಹಾಕೋ ಅಗತ್ಯ ಇಲ್ಲ ಅಂತ ಹೇಳಿರ್ಲಿಲ್ಲ ನಾನು ಅಷ್ಟು ಹೇಳಿದ್ಮೇಲೂ ನಿಮ್ ಹಾಟನೆ ನಿಮ್ಗ? ತೆಗೆ ಫೋಟೋನ, ತೆಗೆ. ಏನಾಯ್ತಮ್ಮ? ಯಾಕೆ ಹೀಗೆ ಅಳ್ತಾ ಕೂತಿದ್ಯಾ? ಭಾರತಿ, ನೀನ್ ಇಲ್ಲ ಅಂತ ತಲೆ ಆಡಿಸ್ಬಿಟ್ರೆ ನನಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನ್ನ ಮುಖದಲ್ಲಿ ನೋವು ಕಾಣಿಸ್ತಾ ಇದೆ. ಹೀಗ ವಿಚಾರ. ನಾನು ಅಡಿಗೆ ಮನೇಲಿ ಇದ್ದಾಗ ಈ ಭರತ ಕಿರ್ಚಾಡೋದು ಕೇಳಿಸ್ತಾ ಇತ್ತು. ನಾನೆಲ್ಲೋ ಫೋನಲ್ಲಿ ಯಾರ ಜೊತೆನೋ ಗಲಾಟೆ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡೆ. ಬರ್ತಾ ಬರ್ತಾ ಅವನ ಸಿಟ್ಟು ಮಿತಿ ಮೀರ್ ಹೋಗ್ತಾ ಇದೆ. ನೀನ್ ಸುಮ್ಮನೆ ಇರು, ಬೇಜಾರು ಮಾಡ್ಕೋಬೇಡ. ಈ ಫೋಟೋ ಅದೆಲ್ಲಿತ್ತೋ ಅಲ್ಲಿಗೆ ಅವನ ಕೈಲೇ ಹಾಕಿಸ್ತೀನಿ. ಅತ್ತೆ, ಒಂದ್ ನಿಮಿಷ. ಬೇಡ ಅತ್ತೆ, ನೀವು ಅವ್ರಿಗೆ ಹೇಳೋದು, ಅವ್ರು ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋದು, ಇದ್ಯಾವುದು ಬೇಡ. ಅವರೇ ಫೋಟೋ ಹಾಕೋ ಹಾಗೆ ನಾನು ಮಾಡ್ತೀನಿ. ಬೇಡ ಭಾರತಿ, ನೀನ್ ಹೇಳಿದ್ರೆ ಅವನಿಗಿನ್ನೂ ಕೋಪ ಜಾಸ್ತಿ ಬರುತ್ತೆ. ನಾನು ಹೇಳಿದ್ರೆ ಅಮ್ಮ ಅನ್ನೋ ಕಾರಣಕ್ಕೆ ಸುಮ್ಮನಾಗ್ತಾನೆ. ನೀನ್ ಸ್ವಲ್ಪ ನೆಮ್ಮದಿಯಾಗಿರು, ಆಯ್ತಾ?
ಬರ್ತಾ ಭಾರತಿ ಹತ್ರ ಹಾಗ ಮಾತಾಡೋದು? ಏನ್ ಹಾಗೆ ಬೈತೀಯ ಅವಳನ್ನ? ಸ್ವಲ್ಪ ಸಮಾಧಾನದಿಂದ ಮಾತಾಡಕ್ ಬರಲ್ವಾ? ನಾನು ಗಮನಿಸ್ತಾನೆ ಇದ್ದೀನಿ, ಅವಳು ನಿನ್ ಹೆಂಡತಿ. ತಾಳಿ ಕಟ್ಟಿದ ಮಾತ್ರಕ್ಕೆ ಏನ್ ಬೇಕಾದ್ರೂ ಅನ್ಬೋದು ಅಂತ ಅನ್ಕೋಬೇಡ. ಅಡಿಗೆ ಮನೇಲಿ ಇರೋರ್ಗೆ ಹೊರಗಿನ ವಿಚಾರ ಏನು ಗೊತ್ತಾಗಲ್ಲ ಅನ್ಕೋಬೇಡ ನೀನು. ಮಾತ್ಗೂ ಅವಳನ್ನ ಹಂಗಿಸ್ತೀಯ, ಮಾತಲ್ಲೇ ಅವಳನ್ನ ಚುಚ್ಚಿ ಚುಚ್ಚಿ ಹಿಂಸೆ ಕೊಡ್ತಾ ಇದೀಯ. ಯಾಕೆ ಹೀಗೆ ಮಾಡ್ತಾ ಇದೀಯ? ಅಮ್ಮ ಯಾರ ಮೇಲೆ ಇಷ್ಟೊಂದು ರೇಗಾಡ್ತಿದ್ದಾರೆ? ಯಾರಿರ್ಬೋದು? ನಾನೋಗಿ ಕೇಳಿ ಸಮಾಧಾನ ಮಾಡ್ಲಾ? ಮದುವೆ ಟೈಮಲ್ಲಿ ಭಾರತಿ ನಮ್ಮ ಮನೆ ಮರ್ಯಾದೆನ ಉಳಿಸಿದಾಳೆ. ನೀನು ಜವಾಬ್ದಾರಿ ಇರೋ ವ್ಯಕ್ತಿ, ಓದ್ಕೊಂಡಿದ್ಯಾ. ಆದ್ರೆ ನಿನ್ನ ನಡವಳಿಕೆ ನೋಡಿದ್ರೆ ನನಗಂತೂ ತಾಳ್ಮೆ ಕೆಟ್ಟೋಗುತ್ತೆ. ನೀನೇನು ಹೇಳ್ಬೇಡ ಬರತ್ತಾ. ಹಾಗೆ ಹೀಗೆ ಅಂತ ಏನೋ ಕತೆ ಹೇಳಕ್ ಶುರು ಮಾಡ್ತೀಯ. ಏನು ಹೇಳೋ ಅಗತ್ಯ ಇಲ್ಲ. ಈಗ ಮೊದಲು ನಾನೇನು ಹೇಳ್ತೀನೋ ಆ ಥರ ಮಾಡು. ನೀನ್ ಮಾಡಿರೋ ತಪ್ಪನ್ನ ನೀನೇ ಸರಿ ಮಾಡ್ಬೇಕು. ಹೋಗು, ನೀನ್ ಹೆಂಡತಿ ಹತ್ರ ಮೊದಲು ಕ್ಷಮೆ ಕೇಳು. ಆ ಫೋಟೋ ಎಲ್ಲಿತ್ತೋ ಅದನ್ನ ತಗೊಂಡೋಗಿ ಅಲ್ಲೇ ಹಾಕು. ಇದನ್ನ ನನ್ನ ಆರ್ಡರ್ ಅಂತ ತಿಳ್ಕೊ, ಅರ್ಥ ಆಯ್ತಾ? ಹೋಗೀಗ. ಸುಕನ್ಯಾ, ಅಮ್ಮ ಏನಪ್ಪ ಇಲ್ಲಿದೀಯಾ? ರಾಶಿಕಾಲ್ ಏನೋ ಕೇಳ್ತಾ ಇದ್ದಾರೆ. ಬಾ ಅಮ್ಮ. ಬಂದೆ. ಬಾ ಅಮ್ಮ ಹೋಗೋದೆ. ಕೂತ್ಕೊಳ್ಳಿ. ಈಗಾಗಲೇ ನಾನು ನಿಮ್ಮನ್ನ ತುಂಬಾ ನೋವಿಸಿದ್ದೀನಿ. ಮತ್ತೆ ನಿಂತ್ಕೊಂಡು ಕಾಲು ನೋವಿಸ್ಕೋಬೇಡಿ. ಸಾರಿ, ಈ ಹಾರ್ಟ್ ಟೆನ್ಷನ್ನು ಏನೇನೋ ಮಾತಾಡಂಗೆ ಮಾಡ್ಬಿಟ್ಟು ಕ್ಷಮಿಸಿ. ಟೆನ್ಷನ್ ಏನೇನೋ ಮಾತಾಡ್ಸುತ್ತೆ ನಿಜ, ಆದ್ರೆ ಎಲ್ರೂ ಮರಿದ ನೆನ್ಪಿಡ್ಸುತ್ತೆ ಅಲ್ವಾ? ಇಲ್ಲ, ಹಾಗೆಲ್ಲ ಏನೂ ಇಲ್ಲ. ಅದು ಈ ಟೆನ್ಷನಿಂದ ಕೋಪ ಮಾಡ್ಕೋತೀನಿ ಅಷ್ಟೆ. ನಾನು ಯಾರನ್ನೂ ಮರೆಯಲ್ಲ. ಅದಕ್ಕೆ ತಾನೇ ನಿಮ್ಮನ್ನ ಬಂದು ವಿಚಾರಿಸ್ಕೊತಾ ಇರೋದು. ಆ ಫೋಟೋ ಕೊಡಿ. ಭರತ, ಏನೋ ಅದು ಕೊಡಿ ಕೊಡಿ ಅಂತ ಕೇಳ್ತಾ ಇದೀಯಾ? ಅವಳು ನಿನ್ ಹೆಂಡತಿ. ಅವಳ ಹತ್ರ ಪ್ರೀತಿಯಿಂದ ಕೊಡು ಅಂತಾನೆ ಕೇಳ್ಬೋದಲ್ವಾ? ಅದ್ಯಾಕೋ ಹಾಗೆ ನಿಂತಿದ್ಯಾ? ನಿನ್ಗೆ ಹೇಳಿದ್ದು ಹೆಂಡತಿ ಹತ್ರ ಪ್ರೀತಿ ಸಲಿಗೆಯಿಂದ ಇರು ಅಂತ. ಫೋಟೋ ಕೊಡು. ಹೋಗು, ಅದೆಲ್ಲಿತ್ತೋ ಅಲ್ಲ ಹಾಕು.
ಏನಮ್ಮ ಭಾರತಿ, ಈಗ ಸಮಾಧಾನ ಆಯ್ತಾ? ಏನು ಹೂನೂ ಇಲ್ಲ ಹೂನೂ ಇಲ್ಲ? ನೀನ್ ಹೀಗೆ ಪ್ರತಿಯೊಂದಕ್ಕೂ ಏನೂ ಮಾತಾಡದೆ ಸುಮ್ಮನಾದ್ರೆ ಗಂಡಸರು ತಮ್ಗಿಷ್ಟ ಬಂದಂಗೆ ನಡ್ಕೋತಾರೆ. ಅದಕ್ಕೆ ಮನ್ಸನ್ನ ಗಟ್ಟಿ ಕಲ್ತ್ಕೋ. ಆಗ ಏನ್ ಬಂದ್ರೂ ಎದುರಿಸ್ಬೋದು, ತಿಳಿತಾ? ಬಿಸಿನೀರು ಕಾಯ್ಸಕ್ಕೆ ಒಂದು ಪಾತ್ರೆ ಬೇಕಿತ್ತು, ಯಾವ್ದು ತಗೊಳ್ಳಿ? ಆ ಪಾತ್ರೆ ತಗೊಬಂದು ನನ್ನ ತಲೆ ಮೇಲೆ ಇಟ್ರೆ ನೀರು ಕುದ್ದೋಗುತ್ತೆ, ಅಷ್ಟು ಬಿಸಿಯಾಗಿದೆ ನನ್ನ ತಲೆ. ಯಾಕಮ್ಮ ಬೇಜಾರು ಮಾಡ್ಕೋತಾ ಇದ್ದೀರಾ? ಇನ್ ಸ್ವಲ್ಪ ದಿನ ನೀವಿನ್ನೂ ಖುಷಿಯಾಗಿರ್ತೀರಾ. ಇನ್ನೂ ಖುಷಿಯಾಗಿರ್ತೀನ? ಅಂಥದ್ದೇನಮ್ಮ ವಿಶೇಷ? ಮಾವನವರು ಆದಷ್ಟು ಬೇಗ ಓಡಾಡಕ್ ಶುರು ಮಾಡ್ತಾರೆ. ಸುಕನ್ಯಾ, ಯಾವ ಜನ್ಮದ ಋಣನೋ ಏನೋ, ನೀನು ನಮ್ಮ ಯಜಮಾನರನ್ನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ಯಾ. ಅವರು ಹುಷಾರಾಗ್ತಿದ್ದಾರೆ. ಅವ್ರ ಆರೋಗ್ಯದ ಬಗ್ಗೆ ನಂಗೆ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು. ಈಗ ಸ್ವಲ್ಪ ನೆಮ್ಮದಿಯಾಗಿದ್ದೀನಿ. ಋಣದ ಮಾತು ಯಾಕಮ್ಮ ಆಡ್ತೀರಾ? ಇದು ನನ್ನ ಕರ್ತವ್ಯ. ತುಂಬಾ ದಿನದ ಮೇಲೆ ನಿಮ್ಮ ಮುಖದಲ್ಲಿ ಸಂತೋಷ ನೋಡಿ ನನಗೆ ಖುಷಿ ಆಗ್ತಾ ಇದೆ. ಆಗ್ಲೇ ಏನು ಟೆನ್ಷನ್ ಅಲ್ಲಿ ಇದ್ದಾಗಿದ್ರಿ, ಏನಾಯ್ತಮ್ಮ? ಅಯ್ಯೋ ದೇವ್ರೆ, ಅದನ್ನೇನ್ ಕೇಳ್ತೀಯ? ನನ್ ಮಗ ಇದ್ದಾನಲ್ಲ ಭರತ್, ಅವಂದು ಅವಾಂತರ. ಹೇಳ್ಕೊಳಕ್ಕೆ ಅವ್ನ್ ದೊಡ್ಡ ಕೆಲ್ಸ, ಮಾಡೋದೆಲ್ಲ ಸಣ್ಣ ಕೆಲ್ಸ. ಕೋಪ ನೆತ್ತಿಗೇರಿತ್ತು, ಚೆನ್ನಾಗಿ ಬೈದೆ. ಅಮ್ಮ, ನಿಮ್ಗೆ ಅಷ್ಟೊಂದು ಕೋಪ ಬರುತ್ತಾ? ಹ್ಞೂ, ಮತ್ತೆ ನನ್ ಮುಖ ನೋಡಿ ಪಾಪದ ಹೆಂಗ್ಸು ಅಂತ ತಿಳ್ಕೊಂಡಿದ್ಯಾ? ಹೆಸರು ಮಾತ್ರ ಕಾವೇರಿ, ಕೋಪ ಬಂದ್ರೆ ಅಷ್ಟೇ. ನನ್ ಮಗ ಯಾಕೋ ಯಾವಾಗ ನೋಡಿದ್ರು ಆ ಭಾರತಿ ಮೇಲೆ ರೇಗ್ತಾನೆ ಇರ್ತಾನೆ. ಮದ್ವೆನೂ ಅಷ್ಟೇ, ಹೇಗೋ ಅವಾಂತರದಲ್ಲಿ ನಡೆದೋಯ್ತು. ಆವಾಗ್ಲಿಂದನೂ ನೋಡ್ತಾನೆ ಇದ್ದೀನಿ, ಹೀಗೆ ಮಾಡ್ತಾ ಇರ್ತಾನೆ. ಅಂದ್ರೆ ಅಮ್ಮ, ನನ್ ಮಗ ಭರತಂಗೆ ಇನ್ನೊಂದು ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಆಗಿತ್ತು. ಅವಳ ಹೆಸರು ಭಾರತಿನೇ. ಅವಳು ಮದ್ವೆ ಹಿಂದಿನ ದಿನ ಓಡ್ ಹೋದ್ಲು. ನಮ್ ಭಾರತಿ ಇದ್ದಾಳಲ್ಲ, ಅವಳ ಕಸಿನೇ ಅವಳು. ನಮ್ಮ ಮನೆ ಮರ್ಯಾದೆ ಉಳಿಸೋದಕ್ಕೋಸ್ಕರ ನಾವು ಅವಳನ್ನ ಕೇಳ್ಕೊಂಡ್ವಿ. ದೊಡ್ಡ ಮನ್ಸ್ ಮಾಡಿ ಅವಳು ಹಸೆ ಮನೆ ಏರಿದ್ಲು. ಆದ್ರೆ ಇಲ್ಲಿವರೆಗೂ ನನ್ ಮಗ ಭರತ್ ಅವಳನ್ನ ಇನ್ನೂ ಒಪ್ಕೊಂಡಿಲ್ಲ. ನೀನೇ ಹೇಳು ಸುಕನ್ಯಾ, ಇದ್ರಲ್ಲಿ ನಮ್ದೇನಾದ್ರೂ ತಪ್ಪಿದ್ಯಾ ಅಥವಾ ಆ ಹುಡುಗಿ ಭಾರತಿದೇನಾದ್ರೂ ತಪ್ಪಿದ್ಯಾ? ಅವತ್ತಿಂದ ಇವತ್ವರೆಗೂ ಅವಳು ಏನೇ ಮಾಡಲಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಬೈತಾನೆ ಇರ್ತಾನೆ. ತಾಳ್ಮೆ ಕೆಟ್ಟೋಯ್ತು ನೋಡು, ಅದಕ್ಕೆ ಚೆನ್ನಾಗಿ ಬೈತಾ ಇದ್ದೆ. ಸರಿಯಾಗಿ ಹೇಳಿದ್ರಿಮ್ಮ. ಈ ಗಂಡಸ್ರೆ ಹೀಗೆ ಯಾವಾಗ್ಲೂ ಅವ್ರ ಮೂಗಿನ ನೇರಕ್ಕೆ ಅವ್ರು ಮಾತಾಡ್ತಾರೆ. ಮಧ್ಯ ನಾವೇನಾದ್ರೂ ಮಾತಾಡಕ್ ಹೋದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾರೆ. ಅಮ್ಮ, ನಾನ್ ನಿಮ್ ಮಗನ್ ನೋಡೇ ಇಲ್ಲ. ಓ ಹೌದಲ್ವಾ? ನಿಂಗೆ ಪರಿಚಯನೇ ಮಾಡಿಸ್ಕೊಟ್ಟಿಲ್ಲ. ರೂಮಲ್ಲಿ ಇದ್ದಾನೆ, ಬಾ ಪರಿಚಯ ಮಾಡಿಸ್ಕೊಡ್ತೀನಿ.